ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ನನ್ ಬಿಟ್ಬಿಡಿ, ನನ್ ಶೀಲ ಹಾಳು ಮಾಡ್ಬಿಡಿ, ನನ್ ಬಿಟ್ಬಿಡಿ, ನನ್ ಕಾಪಾಡಕ್ ಯಾರು ಇಲ್ವಾ, ನನ್ ಬಿಟ್ಬಿಡಿ. ಏನಕ್ಕೆ ಹಂಗ ಆಡ್ತಿದ್ಯಾ? ಏನಾಯ್ತು? ಪಿಕ್ಚರ್ನಾಗೆ ವಜ್ರಮುನಿ ಹೀರೋಯಿನ್ ಕೈ ಹಿಡ್ಕೊಂಡಾಗ ಹಿಂಗೆ ಆಡೋದಲ್ವಾ, ಅದಕ್ಕೆ ನೀ ಕೈ ಹಿಡ್ಕೊಂಡ್ ಬಂದಲ್ಲ, ಹಂಗೆ ಒಸಿ ತಾಮಸಿ ಮಾಡ್ದೆ. ಹೆಂಗೆ? ಹಾ, ತಲೆಗೆ ಬಟ್ಟೆ ಕಟ್ಕೊಂಡ್ರೆ ಸಂಜೆ ಗಂಟ ಚಾಕ್ರಿ, ಹಂಗೆ ಮಧ್ಯದಲ್ಲಿ ಸುಸ್ತಾಗ ಟೀ ಕುಡಿಯಕ್ ಹೋಯ್ತೀನಿ, ಪಕ್ಕದಾಗೈತೆ ಒಂದ್ ಬೇಕ್ರಿ. ಅನ್ಯಾಯ ಅಕ್ರಮ ಅಧರ್ಮನ ಮನ್ಸಿಂದ ನೂಕ್ರಿ, ಹಂಗೆ ನನ್ ಯಂಡ್ರನ್ನ ಖುಷಿ ಪಡೋಕ್ ನಾನು ಮಾಡ್ತೀನಿ ಮಧ್ಯದಾಗೆ ಮಿಮಿಕ್ರಿ. ಇತ್ತೀಚೆಗೆ ಬರೀ ಡಬ್ಬ ತರಾನೇ ಹೇಳ್ತಿದ್ಯಾ ಮಾವ, ಚೂರು ಚೆನ್ನಾಗಿರ್ಲಿಲ್ಲ. ಹೌದಾ? ನಗ ಬರ್ಲಿಲ್ವಾ? ನಗ ಬರ್ತದೇನೋ ಅಂತ ಹೇಳ್ಬಿಟ್ಟೆ, ಈಗ ಬರ್ತಿದ್ರು ಬೆಳಿಗ್ಗೆ ಬಸ್ಸಿಗೆ ಬರ್ತದೆ. ನೋಡ್ದ ನೀನ್ ಹೆಂಗೆ ಅಂತ, ನನ್ ಯಂಡ್ರ ನಾನು ಎಗ್ಸ್ಬಿಟ್ಟಿ ನಗಿಸ್ಬಿಟ್ಟೆ. ಅಯ್ಯೋ, ನನ್ ಮುದ್ದು ಮಾವ. ಸರಿ, ಈ 2 ಬೆರಳಲ್ಲಿ 1 ಬೆರಳು ಮುಟ್ಟು. 1 ಬೆರಳು ಮುಟ್ಟು ಅಂದ್ರೆ 5 ಬೆರಳು ಮುಟ್ಬಿಟ್ಟಿಯಲ್ಲ. ಯಾಕೆ? 1 ಬೆರಳು ಮುಟ್ಟಿದ್ರೆ 1 ಮಗು ಅಂತ 2 ಬೆರಳು ಆಪ್ಷನ್ ತೋರುತ್ತೆ. ನೀನು 5 ಬೆರಳು ಮುಟ್ಬಿಟ್ಟೆ. ಹಂಗಾರೆ ನಾನು 5 ಮಕ್ಳು ಇರ್ಬೇಕಾ? ಇರೋದ್ ನಾನು, ಗಾಬರಿ ಆಗ್ಬೇಡ, ಸುಮ್ನೆ ಜೋಕ್ ಮಾಡಿದಷ್ಟ. ಓ, ಜೋಕಾ? ಹಂಗಾರೆ ಸರಿ. ಹಂಗಾರೆ ಈ ಬೆಳ್ಳಗೇನಿಟ್ಟಿದ್ಯಾ? ಅದೇ ಮಾವ, ರಮ್ಯ ರತ್ನ ಕೇಳಿದ್ರಲ್ಲ, ಅದಕ್ಕೆ ಮಕ್ಕಳ ಕ್ಲಿನಿಕಾ ಅಂತ ಆಪ್ಷನ್ ಇಟ್ಕೊಂಡಿದ್ದೆ. ಅದಕ್ಕೆ ಇದೆಲ್ಲ ಯಾಕೆ ಬಾರೋ, ಅವ್ರಿಗೆ ಹೋಗಿ ಹೇಳ್ಬಿಡಮ್ಮ, ನಮ್ಮ ಮಕ್ಳು ಬೇಡ, ನೀವೇ ನಮ್ಮ ಮಕ್ಳು ಅಂತ ಅನ್ಕೊಂಡಿದೀವಿ, ಹಂಗೂ ಒಂದ್ ವೇಳೆ ನಮಗ್ ಮಕ್ಳು ಬೇಕು ಅಂದ್ರೆ ನಮ್ಮ ರಾಣಿನೋ ಗುಂಡುನೋ ಎತ್ಕೊಡ್ತಾರೆ ಅಂತ. ಏನಂತೀಯ? ಮಾವ, ಹಾಗೆಲ್ಲ ಹೇಳಕ್ ಆಗಲ್ಲ ಮಾವ, ಪಾಪ ನನ್ನ ಆಜ್ಞೆ ಹೊಂದ್ಕೋತಾರೆ. ಹಂಗಾರೆ ಏನ್ ಮಾಡಮ್ಮ? ಅದನ್ನೆಲ್ಲ ನಾನು ಮೇಂಟೈನ್ ಮಾಡ್ತೀನಿ, ಆದ್ರೆ ಒಂದ್ ಕಂಡೀಷನ್, ನಾನ್ ಹೇಳೋವರೆಗೂ ನಿನ್ ಕ್ಲಿನಿಕ್ ವಿಷಯನ ತೆಗಿಯಂಗಿಲ್ಲ. ಆಗಕ್ಕಿಲ್ಲ. ನಿನ್ ಮ್ಯಾಮ್ ಯಾರು? ನೀನೇ. ಮತ್ತೆ ನಿನ್ ಮ್ಯಾಮ್ ಹೇಳ್ದಂಗೆ ಕೇಳ್ಬೇಕಂತ? ಕೇಳ್ತೀನಿ. ಓಕೆ ಮ್ಯಾಮ್. ಗುಡ್ ಬಾಯ್. ಬಾರು, ನಂಗೆ ಯಾಕೋ ರಾಣಿದಾವ್ ಮಾತಾಡ್ಬೇಕು ಅನಿಸ್ತೈತೆ, ಒಂದ್ ಫೋನ್ ಮಾಡಮ್ಮ. ನನ್ ಮಗ ಮನು ಬುದ್ಧಿವಂತ ಅಲ್ಲಪ್ಪ, ಅಲ್ಲ. ಮಾವ, ರಾಣಿನ ಇವಾಗ ತಾನೇ ಬಿಟ್ಟು ಬಂದಿರತ್ತಲ್ವಾ, ನಾಳೆ ಮಾಡೋಣ ಬಿಡು. ಅದು ಸರಿನೇನು, ಇವತ್ತಾನೇ ಬಿಟ್ಟು ಬಂದಿದೀವಿ, ಆಮ್ಯಾಕೆ ಸುಮ್ಕೆ ಮತ್ತೆ ಫೋನ್ ಮಾಡಿದ್ರೆ ಅವರು ಅನ್ಕೋಬಹುದು ಇವ್ರೇನಪ್ಪ ಪದೇ ಫೋನ್ ಮಾಡ್ತಾರೆ ಅಂತ. ಸರಿ ಬಿಡು, ನಾಳೆನೆ ಮಾಡಮ್ಮ. ಹೇಗಿದ್ಯಾ ರಾಣಿ ನಿಮ್ಮಲ್ಲಿ? ಅಲ್ಲಿ ಏನ್ ನಡೀತಿದೆ ಇವಳಿಗೆ ಹೊತ್ತು ಗೊತ್ತಾಗ್ತಿಲ್ವಲ್ಲ. ಮಾವ, ಎಲ್ಲ ಬನ್ನಿ ಬೇಗ ಊಟಕ್ಕೆ. ಕುಸೆ ಕೂತ್ಕೊಳ್ಳಿ. ಓ ರಮ್ಯಾ, ನಿಂಗೆ ಅನ್ನ ಸಾರ್ ಜೊತೆಗೆ ಹಪ್ಪಳ ಬೇಕಲ್ಲ, ತಗೊಂಡ್ ಬರ್ತೀನಿ. ನಿಂಗೆ ಬಿಸಿನೀರು ನಾನು ತರ್ತೀನಿ ರತ್ನ. ಯಾಕೆ ಬಾರು ಹಿಂಗೆಲ್ಲ ಓಡಾಡ್ತಿದ್ಯಪ್ಪ, ನೀನು ಕೂತ್ಕ. ಕೂತ್ಕೊಂಡ ಕೆಲಸ ಆಗ್ಬಿಡುತ್ತಾ? ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ? ನಾವ್ ಹಾಕೋಣಲ್ವಾ, ನಾವ್ ಬಡ್ಸ್ಕೊಂತೀವಿ ಬಿಡು. ಮೈ ಡಿಯರ್ ರತ್ನ, ನಮ್ ರಾಣಿ ಮನೇಲಿದ್ದಾಗ ಎಲ್ಲ ಕೆಲ್ಸನೂ ಅವಳು ಒಬ್ಳೇ ಮಾಡ್ತಿದ್ಲು, ಯಾರ ಹೆಲ್ಪು ತಗೋತಿರ್ಲಿಲ್ಲ, ಅಷ್ಟು ನೀಟಾಗೆಲ್ಲ ನಿಭಾಯಿಸ್ತಿದ್ಲು. ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅವಳ ಆಬ್ಸೆನ್ಸ್ ನಮಗೆ ಫೀಲ್ ಆದ್ರೆ ನಮಗೆ ಬೇಜಾರಾಗುತ್ತೆ, ಫೀಲ್ ಆಗುತ್ತೆ. ಅದಕ್ಕೆ ಏನ್ ಗೊತ್ತಾ, ಎಲ್ಲ ಇನ್ಚಾರ್ಜು ನಾನೇ ತಗೊಂಡಿದ್ದೀನಿ. ಇನ್ಮೇಲೆ ಗುಂಡ್ ಪಿನ್ನಿಂದ ಹಿಡಿದು ಗುಡ್ಡದವರೆಗೂ ಏನ್ ಬೇಕಿದ್ರು ನನ್ನೇ ಕೇಳ್ಬೇಕು, ನಾನು ಕೊಡ್ತೀನಿ. ಅದಕ್ಕೆ ನಿಮ್ನ ಅತ್ತಿಗೆ ಅಂತ ಕರಿಲ್ಲ, ಅಕ್ಕ ಅಂತ ಕರಿಲ್ಲ? ಚೋಟು, ಅದಕ್ಕೆ ಅಂತಾನೆ ಕರಿ, ನಿಮ್ಮ ಅಣ್ಣನ ಹೆಂಡ್ತಿ ನಾನು. ಬಾರೋ, ತಾಯಿ ಆಗಿದ್ದೀನಿ ನನ್ನ ತಂಗಿ ಜಾಗನ ನೀನ್ ತುಂಬಿಟ್ಟೆ ಬಾರು. ನನಗಿದಕ್ಕಿಂತ ಜಾಸ್ತಿ ಏನು ಬೇಡ. ಅದು ನನ್ನ ಕರ್ತವ್ಯ ಮಾವ.
ಯಾಕೇನಾಯ್ತು? ಮುಂಚೆ ಈ ಮನೇಲಿ ಊಟ ಕೂತಾಗ ಎಷ್ಟು ಚೆನ್ನಾಗಿರ್ತಿದ್ವಿ. ಇವಾಗ ನೋಡಿ ಬರೀ 4 ಜನ. ರಾಣಿ ಹೇಳ್ತಿದ್ಲು ಬರ್ತಾ ಬರ್ತಾ ಈ ಮನೇಲಿ ಜನ ಕಮ್ಮಿ ಆಗ್ತಾರೆ ಅಂತ. ನೀವು ನೋಡಿದ್ರೆ ನಮ್ಮ ಮಾತು ಕೇಳಲ್ಲ. ರತ್ನ ಅಕ್ಕನ ಮದ್ವೆ ಆಗೋದ್ಮೇಲೆ ಈ ಮನೇಲಿ ನಾನು ಒಬ್ಳೇ ಆಗ್ಬಿಡ್ತೀನಿ. ಅವಾಗ ನಾನು ಒಂಟಿತನಕ್ಕೆ ಸಿಗಾಕೊಂಡು ಸತ್ತೇ ಹೋಗ್ಬಿಡ್ತೀನಿ. ಚೂಟು, ತಮಾಷೆಗೆ ಹೋಗ್ತಾರ ಎಲ್ಲ ಮಾತಾಡ್ಬಾರ್ದು. ಜನ ಕಮ್ಮಿ ಇದ್ದಾರೆ ಅಂತಂದ್ರೆ ಏನರ್ಥ? ಇನ್ನೊಂದು ಮನೇಲಿದ್ದಾರೆ ಅಂತ ತಾನೇ ಅರ್ಥ. ಇನ್ನೊಂದು ಮನೇಲಿ ಇದ್ದಾರೆ ಅದಕ್ಕೆ, ಆದ್ರೆ ಇಲ್ಲಿಲ್ವಲ್ಲ. ಅದಕ್ಕೆ ನಾವು ಹಠ ಮಾಡ್ತಿದ್ದಿದ್ದು ನೀವಿಬ್ರಿರೋರು 3 ಆಗ್ಬೇಕು. ಈ ಮನೇಲಿ ಒಂದು ಪುಟ್ಟ ಮಗು ಓಡಾಡ್ಕೊಂಡಿದ್ರೆ ಅದನ್ನ ನೋಡ್ಕೊಂಡು ನಮ್ ನೋವೆಲ್ಲ ಮರಿತೀವಿ. ಈ ಮನೆಗೆ ಒಬ್ರು ಹೊಸೊಬ್ರು ಬರ್ಲೇಬೇಕು. ನಾನು ಹೆಂಗೆ ಹೇಳೋಣವ್ವ? ನಾ ಹೇಳಿದ್ರೆ ನಿಮ್ಗದು ಅರ್ಥ ಆಗಿಲ್ಲ. ಮಾವ, ನನ್ನ ಕೈ ಮೇಲೆ ನಿನ್ನ ಕೈ ಇಡು. ನನ್ನ ಕೈ ಮೇಲೆ ನಿನ್ನ ಕೈ ಇಡು. ರತ್ನ, ರಮ್ಯಾ, ನಾನು ನಿಮ್ಮಣ್ಣ ಮಾತು ಕೊಡ್ತಿದ್ದೇವೆ. ಈ ಮನೆಗೆ ಹೊಸಬ್ರು ಬಂದೇ ಬರ್ತಾರೆ. ನಾನು ನಿಮ್ಮಣ್ಣ ಮಾತು ಕೊಡ್ತಿದ್ದೇವೆ. ಈ ಮನೆಗೆ ಹೊಸಬ್ರು ಬಂದೇ ಬರ್ತಾರೆ. ಹೆದರ್ಕೋಬೇಡ ಮಾವ. ನಾನು ಹೇಳಿದ್ದು ನಿನ್ನ ತಾಯಿನ, ನಮ್ಮ ಅತ್ತೆನ. ನಿಜವಾಗ್ಲೂ? ಹಾಗಿದ್ರೆ ಇದೇ ಖುಷಿಗೆ ನಮ್ಮೆಲ್ಲರಿಗೂ ಕೈ ತುತ್ತು ಕೊಡ್ತೀಯ ಅದಕ್ಕೆ? ಅಷ್ಟೇ ತಾನೇ. ಚುಟ್ಟು, ಅಕ್ಕ, ಇವರು ಮಾತು ಕೊಟ್ಟಿದ್ದಾರೆ ಓಕೆ, ಆದರೆ ನಮ್ಮ ಕೆಲಸ ಬಿಡೋದು ಬೇಡ. ಮಾದಪ್ಪ ಅಂಕಲ್ ಹತ್ರ ಮಾತಾಡೋಣ. ಮಾವ, ನೀನೇನೋ ಯೋಚನೆ ಮಾಡಬೇಡ. ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ